ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಿನ್ನೆ ಮಧ್ಯಾಹ್ನ ಕುಂಬಳಗೂಡಿನ ರಾಮೋಹಳ್ಳಿ ಕೆರೆಯಲ್ಲಿ ಸೂಟ್ಕೇಸ್ನಲ್ಲಿ ಮಹಿಳೆಯ ಶವ ಪತ್ತೆಯಾಗಿತ್ತು. ಆ ಪ್ರಕರಣ ಭೇದಿಸಿದ ಕುಂಬಳಗೂಡು ಪೊಲೀಸರು ಆರೋಪಿಯನ್ನ ಬಂಧಿಸುವಲ್ಲಿ ಕೆಲವೇ ಗಂಟೆಗಳಲ್ಲಿ ಯಶಸ್ವಿಯಾಗಿದ್ರು. ಆತ ಬೇರೆ ಯಾರೂ ಅಲ್ಲ, ಕೊಲೆಯಾಗಿದ್ದ ಹೃದಯ ನೆರೆಮನೆ ನಿವಾಸಿಯೇ ಆಗಿದ್ದ. ಆ ಯುವಕನಿಗೆ ಮುಖದ ಮೇಲೆ ಇನ್ನೂ ಸರಿಯಾಗಿ ಮೀಸೆ ಕೂಡ ಬಂದಿಲ್ಲ. ಆದ್ರೂ ಹೃದಯನ ಕೊಲೆ ಮಾಡಿ ವ್ಯವಸ್ಥಿತವಾಗಿ ಬಾಡಿ ಡಿಸ್ಪೋಸ್ ಮಾಡಿದ್ದ. ಆ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಮಗನಿಗೆ ಫೋನ್ ಮಾಡಿಕೊಡು ಎಂದು ಹೋಗಿದ್ದ ವೃದ್ಧೆಯ ಹತ್ಯೆ. ಅಜ್ಜಿ ಮೈಮೇಲಿದ್ದ ಬಂಗಾರ ಕಸಿದು ಕೆರೆಗೆ ಶವ ಎಸೆದಿದ್ದ ಅಂತಕ ಸೆರೆ. ಕೆರೆಯ ನೀರಲ್ಲಿ ತೇಲುತ್ತಿದ್ದ ಆ ಪಿಂಕ್ ಕಲರ್ ಸೂಟ್ಕೇಸ್ನಿಂದ ಕೈ ಮತ್ತು ತಲೆ ಹೊರಗೆ ಬಂದಿತ್ತು. ನಿನ್ನೆ ಬೆಳಗ್ಗೆ ಕುಂಬಳಗೂಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರಾಮೋಹಳ್ಳಿ ಕೆರೆಯಲ್ಲಿ ಈ ಭೀಕರ ದೃಶ್ಯ ಕಂಡುಬಂದಿತ್ತು. ಸ್ಥಳೀಯರ ಮಾಹಿತಿ ಮೇರೆಗೆ ಜೀಪನ್ನೇರಿ ಬಂದ ಪೊಲೀಸರು ಸೂಟ್ಕೇಸ್ ಓಪನ್ ಮಾಡಿದಾಗ ಸಿಕ್ಕಿದ್ದು 58 ವರ್ಷದ ಜಯಮ್ಮ ಅನ್ನೋ ವೃದ್ಧೆಯ ಶವ. ಶವ ಪತ್ತೆಯಾದ ಕೆಲವೇ ಗಂಟೆಗಳಲ್ಲಿ ಪೊಲೀಸರು ವೃದ್ಧೆ ರಾಮನಹಳ್ಳಿಯ ನಿವಾಸಿ ಜಯಮ್ಮ ಅನ್ನೋದನ್ನ ಪತ್ತೆ ಹಚ್ಚಿದ್ರು. ಅಂತಕನ ಪತ್ತೆಗೆ ತಕ್ಷಣವೇ ಜಾಲ ಬೀಸಿದ ಕುಂಬಳಗೂಡ ಪೊಲೀಸರು ಪ್ರಕರಣ ದಾಖಲಾದ ಕೆಲವೇ ಗಂಟೆಗಳಲ್ಲಿ ನೆರೆಮನೆಯ ಹಂತಕ ಅಮಿತ್ನನ್ನ ಎಡೆಮುರಿ ಕಟ್ಟಿದ್ದಾರೆ. ಜಯಮ್ಮ ತನ್ನ ಮಗನಿಗೆ ಫೋನ್ ಮಾಡಿಕೊಡುವಂತೆ ಕೇಳಲು ಹೋಗಿದ್ರು. ಮನೆಯಲ್ಲಿ ಯಾರೂ ಇಲ್ಲದನ್ನೇ ಬಂಡವಾಳ ಮಾಡಿಕೊಂಡ ಅಮಿತ್ ಅಜ್ಜಿ ಮೈಮೇಲಿದ್ದ ಬಂಗಾರದ ಆಸೆಗೆ ಆಕೆಯನ್ನ ಹುಸುರುಗಟ್ಟಿಸಿ ಕೊಲೆ ಮಾಡಿದ್ದಾನೆ. ಬಳಿಕ ಮನೆಯಲ್ಲಿದ್ದ ಪಿಂಕ್ ಸೂಟ್ಕೇಸ್ನಲ್ಲಿ ಶವ ಹಾಕಿ ಬಾಡಿಗೆ ಆಟೋದಲ್ಲಿ ತೆಗೆದುಕೊಂಡು ಹೋಗಿ ಕೆರೆಗೆ ಎಸೆದಿದ್ದಾನೆ. ಕುಂಬಳಗೂಡು ಠಾಣಾ ವ್ಯಾಪ್ತಿಯಲ್ಲಿ ರಾಮೋಹಳ್ಳಿ ಕೆರೆ ಅಲ್ಲಿ ಒಂದು ಶವ ಪತ್ತೆ ಆಗಿದೆ ಅಂತ ನಮಗೆ ಬೆಳಗಿನ ಜಾವ ಮಾಹಿತಿ ಬಂತು. ಬೆಳಗಿನ ಜಾವ ಅಂದರೂ ಸುಮಾರು ಒಂದು 12:30 ಹಿಂಗಾಗಿರ್ಬೋದು. ಆವಾಗ ನಮ್ಮ 112ಗೆ ಮೊದಲ ಕರೆ ಬಂದು ನೋಡಲಾಗಿ ಒಂದು ಕೆಂಪು ಸೂಟ್ಕೇಸಲ್ಲಿ ಒಂದು ಬಾಡಿಯ ಒಂದು ಪಾರ್ಟ್ ಆಚೆ ಬಂದಿದ್ದು ನಮಗೆ ದೃಶ್ಯದಲ್ಲಿ ಬಂತು. ಸೊ ಅದರಲ್ಲಿ ಮೃತದೇಹ ಇರ್ಬೋದು, ಯಾವುದು ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿರಲಿಲ್ಲ. ಹೀಗಾಗಿ ಅದನ್ನು ನಾವು ಪರಿಶೀಲನೆ ಅಂತಂದ್ರೆ ನೆಕ್ಸ್ಟ್ ಅದು ಆಚೆ ತೆಗೆದು ನೋಡಲಾಗಿ ಅದು ಒಂದು ಮಹಿಳೆ ಮೃತದೇಹ ಆಗಿದೆ. ಇಷ್ಟೇ ಅಲ್ಲ, ಅಜ್ಜಿ ಕಾಣುತ್ತಿಲ್ಲ ಎಂದು ಮನೆಯವರು ಹುಡುಕಾಡುವಾಗ ಹಂತಕ ಅಮಿತ್ ಕೂಡ ಏನೂ ತಿಳಿಯದವನಂತೆ ಜೊತೆಯಲ್ಲೇ ನಿಂತು ಹುಡುಕಾಟದ ನಾಟಕವಾಡಿದ್ದ. ಕೊನೆಗೆ ಪೊಲೀಸರ ಬಳಿ ವೃದ್ಧೆ ಕುಟುಂಬಸ್ಥರು ಮಿಸ್ಸಿಂಗ್ ಕಂಪ್ಲೇಂಟ್ ನೀಡುವಾಗ ಜಯಮ್ಮ ಕೊನೆಯದಾಗಿ ಅಮಿತ್ ಮನೆಗೆ ಹೋಗುತ್ತಿದ್ದ ವಿಷಯವನ್ನ ತಿಳಿಸಿ ಅನುಮಾನ ವ್ಯಕ್ತಪಡಿಸಿದ್ರು. ತಕ್ಷಣವೇ ಅಲರ್ಟ್ ಆದ ಕುಂಬಳಗೂಡ ಪೊಲೀಸರು ಅಮಿತ್ನನ್ನ ವಶಕ್ಕೆ ಪಡೆದು ಕಾಕಿ ಶೈಲಿಯಲ್ಲಿ ವಿಚಾರಣೆ ನಡೆಸಿದಾಗ ತುಟಿಕ್ ಪಿಟಿಕ್ ಅನ್ನದೇ ಅಮಿತ್ ಮಾಡಿದ ಪಾಪವನ್ನ ಒಪ್ಪಿಕೊಂಡಿದ್ದಾನೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.